ಹಾಯ್ ಹಲೋ ಗೈಸ್, ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ತಿರ್ಗಾ ತುಂಬ ಜನ ಕೇಳ್ತಾ ಇದ್ರಿ, ಬ್ರೋ ಏನು ಬ್ರೋ ವೀಡಿಯೋಸ್ ಆಗ್ತಾ ಇಲ್ಲ ಇದು ಅದು ಅಂತ ಹೇಳ್ಬಿಟ್ಟು. ಏನಂತಂದ್ರೆ ಅಲ್ಲಿ ಮಿಡ್ಲ್ ಲಾಫ್ಟ್ ಏನಿದೆ ಒಂದು ಛತ್ರಿ ಓಡಿಸ್ಬಿಡೋಣ, ಸೊ ಕ್ಲೀನಾಗಿ ಬ್ಯಾಕ್ ಟು ಬ್ಯಾಕ್ ಆಗಿ ವೀಡಿಯೋಸ್ ಹಾಕೋಣ ಅಂತ ಹೇಳಿದ್ರಿ. ಎರಡ್ಕಿಂತ ಏನು ಅಕ್ಕಿಗಳು ಕೊಟ್ಟಿದ್ದೆ ಎಲ್ಲ ನಾನು ಹಾಕಿರೋ ಒಂದು 10-15 ನಿಮಿಷಕ್ಕೆ ಎಲ್ಲ ಈಸ್ಕೊಂಡ್ಬಿಟ್ರಿ. ಕಮ್ಮಿಗೆ ಆಗ್ತಾ ಇದ್ದೀನಿ ಮತ್ತು ಒಳ್ಳೆ ಅಕ್ಕಿಗಳು ಆಗ್ತಾ ಇದ್ದೀನಿ, ಎಲ್ಲ ಈಸ್ಕೊಂಡ್ಬಿಟ್ರಿ. ಬ್ರೋ ನೀವು ಇನ್ನೂ ಕೊಡಿ ಬ್ರೋ ನಮ್ಗೆ ಬೇಕು ಅಂದ್ರೆ ತುಂಬ ಜನಕ್ಕೆ ಸಿಕ್ಕಿಲ್ಲ, ತುಂಬ ಬೇಜಾರಾಗುತ್ತೆ ನನಗೆ ಕೂಡ, ಅರ್ಥ ಆಗುತ್ತೆ. ಒಂದು ಒಳ್ಳೆ ಅಕ್ಕಿಗಳು ಸಿಗ್ಬೇಕಂತ ಹೇಳಿದ್ರೆ ಸ್ವಲ್ಪ ನಾನು ಯಾವ್ದಂದ್ರೆ ಡೈಲಿ ಎತ್ಕೊಂಬಂದು ಯಾವ ಅಕ್ಕಿ ಅಂದ್ರೆ ಕೊಡೋಕ್ಕಾಗಲ್ಲ. ನನಗೆ ನಂಬಿಕೆ ಇದೆ ಅವು ಅಕ್ಕಿ ಚೆನ್ನಾಗೈತೆ ಅಂತ ಹೇಳಿದ್ರೆ ಮಾತ್ರ ನಾನು ಕೊಡೋಕ್ಕಾಗೋದು. ಸೊ ಅಂತ ಅಕ್ಕಿಗಳಿಗೆ ನಾನು ವೇಟ್ ಮಾಡಬೇಕು, ನೀವು ವೇಟ್ ಮಾಡ್ಬೇಕು. ಎಲ್ಲೋ ತೋರಿಸ್ತವ್ರೆ ಅಕ್ಕಿ 7-8 ಅವರ್ ಬಿಡಿದೆ ಅಂತ ಹೇಳ್ಬಿಟ್ರೆ ನಾವು ಕಣ್ಮುಚ್ಚಿ ಈಸ್ಕೊಂಡ್ರೆ ನಮ್ಮಂತ ದಡ್ರು ಬೇರೆ ಯಾರು ಇರಲ್ಲ. ಯಾರಿಗೆ ಇರಲಿ, ನಾನು ಮೋಸ ಹೋಗಿದ್ದೀನಿ, ನೀವು ಮೋಸ ಹೋಗ್ಬಿಟ್ಟು ಡೈರೆಕ್ಟಾಗಿ ಜಾಸ್ತಿ ಏನು ಮಾಡಲ್ಲ. ಅಕ್ಕಿಗಳು ಇವತ್ತು ಒಳ್ಳೊಳ್ಳೆ ಅಕ್ಕಿಗಳು ತೋರಿಸ್ತೀನಿ. ಸೊ ಅಕ್ಕಿಗಳು ಯಾರಿಗೆ ಬೇಕಿದ್ರು ಒಂದು ಸ್ಕ್ರೀನ್ ಶಾಟ್ ನಾನು ಹಾಕಿರೋ ನಂಬರ್ ಡಿಸ್ಪ್ಲೇ ಕೂಡ ನಿಮ್ಗೆ ಡಿಸ್ಪ್ಲೇ ಮಾಡ್ತೀನಿ. ಆ ನಂಬರ್ಗೆ ಮಾತ್ರ ನೀವು ಮೆಸೇಜ್ ಹಾಕ್ಬಿಡ್ರಿ. ಸೊ ಕಾಲ್ಸ್ ಬಂದ್ಬಿಟ್ಟು ನೀವು ಸಾಯಂಕಾಲ ಮೇಲೆ 6 o'clock ಮೇಲೆ ಕಾಲ್ಸ್ ಮಾಡಿ, ಸರಿನಾ? ಯಾಕಂತ ಹೇಳಿದ್ರೆ ನನ್ನ ಕಾಲೇಜು ಅದು ಇದಂತ ಬಿಸಿ ಆಗಿದ್ದೀನಿ, ಎತ್ತಕ್ಕಾಗಲ್ಲ. ಒಂದು ಮೆಸೇಜ್ ಹಾಕ್ಬಿಡ್ರಿ ಟೆಕ್ ಅಂತ, ನಿಮ್ಗೆ ಬೇಕು ಅಂತ ಹೇಳಿದ್ರೆ ಹಂಗೆ ಪಟ್ಟ ಅಂತ ಹೇಳ್ಬಿಟ್ಟು ನೀವು ಇಸ್ಕೊಂಡ್ಬಿಟ್ಟು ಇದು ಮಾಡ್ಬಿಡ್ರಿ, ಕ್ಲಿಯರ್ ಆಗಿ ಹೋಗುತ್ತೆ. ಸೊ ಬನ್ನಿ, ಫಸ್ಟ್ ಬಂದ್ಬಿಟ್ಟು ಒಂದು 7 hour ಆರಿರೋ ತಾಮ್ರಲ್ನ ತೋರಿಸ್ತೀನಿ. ಸೊ ಅದನ್ನ ನೋಡ್ಬಿಟ್ಟು 7 hour ಬೇಕಂದ್ರೆ ನಿಮ್ಗೆ ಪ್ರೂಫ್ ಸಮೇತ ತೋರಿಸ್ತೀನಿ. ಇಲ್ಲ ನೀವು ಬಂದು ನೋಡ್ತೀನಿ ಅಂತ ಹೇಳಿದ್ರೆ ಅದು ಆರೋವಾಗ ಶೀಘ್ರ ಲೈಟಾಗಿ ಒಂದು ಸೈಡ್ ಕಣ್ಣು ಹೊಡೆದಿದೆ, ಲೈಟಾಗಿ ರೆಪ್ಪ ಇದ್ರೆ ಹಿಂಗೆ ಹೋಗಿದೆ. ಸೊ ಅದು ಬಂದ್ಬಿಟ್ಟು ಯಾರಿಗೆ ಬೇಕಿದ್ರು ನಾನು ತೋರಿಸ್ತೀನಿ ನೋಡಿ. ಗೈಸ್, ಈ ತಾಮ್ರಲ್ಲಿ ಏನಿದೆ ಇದು ಬಂದ್ಬಿಟ್ಟು ಈ ಗಂಡು 7 hour ಆರಿದೆ, 100% ಆರಿದೆ. ನಿಮ್ಗೆ ಬೇಕಂದ್ರೆ ನಮ್ಗೆ ಅಕ್ಕಿ ಯಾರು ಕೊಟ್ಟಿದ್ರು ಅವ್ರದ್ದು ಮೆಸೇಜ್ ಕೂಡ ನಿಮ್ಗೆ ಸ್ಕ್ರೀನ್ ಶಾಟ್ ಅಲ್ಲಿ ಹಾಕ್ತೀನಿ ನೋಡಿ, ಚೆಕ್ ಮಾಡ್ಕೊಬಹುದು. 7 hour 100% ಅವ್ರ ಮುಂದೆ ಆರಿದೆ ಅಂತ ಗ್ಯಾರಂಟಿ ಕೊಟ್ಟಿದ್ದಾರೆ. ನಾನೇನೋ ಎತ್ಕೊಂಡ್ಬಂದಿದ್ದಲ್ಲ, ಪ್ರೂಫ್ ಕೂಡ ಹಾಕ್ತೀನಿ. ನಿಮ್ಗೆ ಏನೇ ಕೊಟ್ಟರು ಜೆನ್ಯೂನ್ ನನ್ನ ಸೈಡಿಂದ. ನಾನು ಇವಾಗ ಗಂಟೆ 7 hour ಆರಿದೆ ಅಂತ ಹೇಳ್ಬಿಟ್ಟು ಯಾವ ಅಕ್ಕಿನೂ ಕೊಟ್ಟಿಲ್ಲ, ಯಾವ ವಿಡಿಯೋದಲ್ಲೇ ನೋಡಿ. ನಾನು ಮಿನಿಮಮ್ ಅಂದ್ರೆ 3-4 hour ಆಡ್ತೀನಿ, ಅದಕ್ಕೆ ಮೇಲೆ ನಾ ಅಕ್ಕಿಗಳು ಆಗುತ್ತೆ. ನಾನು ಮಿನಿಮಮ್ ಟೈಮಿಂಗ್ ಹೇಳ್ತೀನಿ. ಏನಕ್ಕೆ ಅಂತ ಹೇಳಿದ್ರೆ ನೀವು ಬೇಜಾರಾಗ್ಬಿಡಿ, ನೀವು ಆರಿಸೋ ರೀತಿಯಲ್ಲಿ ಡಿಪೆಂಡ್ ಆಗುತ್ತೆ. ನಮ್ಮ ಮನೇಲಿ 8 hour ಆದ್ರೆ ನಿಮ್ಮ ಮನೇಲಿ 2 hour ಆಡ್ಬೋದು, ಅಥವಾ 9 hour ಆಡ್ಬೋದು. ನಾವು ಆರಿಸೋ ರೀತಿ ಮೇಲೆ ಡಿಪೆಂಡ್. ನಾ ಯಾರೋ ಮನೆಯಿಂದ ಅಕ್ಕಿಗಳು ಎತ್ಕೊಂಡ್ಬಿಟ್ಟು 10 hour ಆಡಿದೆ, ನಾವು 10 hour ಆಡ್ಬೇಕಂತಂದ್ರೆ ಅದೆಲ್ಲ ನಮ್ಮ ಕೈಯಲ್ಲೇ ಇರೋದು. ಅವ್ರು ಏನ್ ಕೊಟ್ಟು ಆರಿಸ್ತಾರೆ ನಮ್ಗೆ ಗೊತ್ತಿರಲ್ಲ. ನಾವು ಆರಿಸೋ ರೀತಿಯಲ್ಲಿ ಡಿಪೆಂಡ್ ಇದೆ. ಈ ತಾಮ್ರಲ್ಲಿ ನೋಡ್ಕೊಳ್ಳಿ ಫಸ್ಟ್. ಅಕ್ಕಿ ಲೈಟಾಗಿ ಗುಜ್ಜಿದಲ್ಲಿದೆ. ಸೊ ಪ್ಯಾಟ್ರನ್ ನೋಡ್ಕೊಳ್ಳಿ. ಅಕ್ಕಿನ ಬಿಟ್ಟು ತೋರಿಸ್ತೀನಿ, ಇದನ್ನ ಕೂಡ ನೋಡ್ಕೊಳ್ಳಿ. ಅಕ್ಕಿಗೆಲ್ಲ ಜಾಸ್ತಿ ಟೆಂಪರ್ ಜಾಸ್ತಿ ಇದೆ ಅಕ್ಕಿ ಕೂಡ, ಸರಿನಾ? ಇಷ್ಟ ಜಾತಿ ಮಾಡ್ಕೊಬೇಕಂತ ಹೇಳಿದ್ರೆ ಚೀನಿಗಳಲ್ಲಿ ತುಂಬಾ ಜನ ನೋಡಿರ್ತೀರ. ಅದು ಚೀನಿಗಳಲ್ಲಿ ಪಿಲಾಂಕ ಗ್ರೀನ್ ರಿಂಗ್ ಇರುತ್ತೆ, ಸರಿನಾ? ಮೇಲೆ ಒಳಗಡೆ ಏನಿದೆ ಹಸಿರು ಒಂದು ಒಳಗಡೆ ರಿಂಗ್ ಇರೋದು, ಸರಿನಾ? ಅದನ್ನ ನೋಡ್ಕೊಳ್ಳಿ. ಕಣ್ ಕ್ವಾಲಿಟಿ ಸೊ ತುಂಬಾ ಒಳ್ಳೆ ಗಂಡು. ಬ್ರೀಡಿಂಗ್ ಯಾರ್ಯಾರು ಮಾಡ್ಕೊಂತೀರಾ ರಿಸಲ್ಟು ಪ್ಲಸ್ ಎಲ್ಲ ಗ್ಯಾರಂಟಿ ಇದೆ ಈ ಅಕ್ಕಿದಲ್ಲಿ. ಸೊ ಇದ್ರಲ್ಲಿ ನೋಡ್ಕೊಳ್ಳಿ, ಕಣ್ಣು ಮೂತಿ ಎಲ್ಲ ಪರ್ಫೆಕ್ಟ್ ಆಗಿದೆ ಅಕ್ಕಿದಲ್ಲಿ. ಒಳಗಡೆ ನಿಮ್ಗೆ ಗ್ರೀನ್ ರಿಂಗ್ ಕಾಣಿಸ್ಬೋದು ಅನ್ಕೊಂತೀನಿ ಒಳಗಡೆ. ಅಕ್ಕಿನ ಬಿಟ್ಟು ತೋರಿಸ್ತೀನಿ ನೋಡಿ. ಶೇಪು, ಸ್ಟೈಲು, ಕಣ್ಣು ಕ್ವಾಲಿಟೀಸ್ ಎಲ್ಲ ತೋರಿಸಿದೀನಿ ನಿಮ್ಗೆ. ಇದು ಗಂಡು. ಯಾರ್ಯಾರು ಬ್ರೀಡಿಂಗ್ ಮಾಡ್ಕೊಂತೀರಾ ಒಂದು ಒಳ್ಳೆ ಅನ್ನ ಹಾಕೊಂಡ್ರೆ ನೀವು ಲಾಂಗ್ ಟೈಮ್ ನೋಡ್ಬೋದು ಈ ಅಕ್ಕಿದಲ್ಲಿ ಕೂಡ. ನೆಕ್ಸ್ಟ್ ಒಂದು ಚೀನಿದಲ್ಲಿ ಒಂದು ಒಳ್ಳೆ ಫೀಮೇಲ್ ತೋರಿಸ್ತೀನಿ. ಇದನ್ನ ನೀವು ಬೇಕಂದ್ರೆ ಇದಕ್ಕೆ ಆಮೇಲೆ ಪಿಲಾಂಕ ಕೊಟ್ಟು ಜೋಡಿ ಹಾಕೊಬಹುದು. ನಾನು ಸಜೆಷನ್ ಹಾಕೊಬಹುದು, ತೊಂದರೆ ಆಗಲ್ಲ. ಇಲ್ಲ ನಿಮ್ಗೆ ಬೇರೆ ಏನಾದ್ರು ಹಾಕೊಂಡ್ರೆ ಕೂಡ ಹಾಕೊಬಹುದು. ಈ ಫೀಮೇಲ್ ಕೂಡ ತುಂಬಾ ಚೆನ್ನಾಗಿರೋ ಫೀಮೇಲ್, ಇದನ್ನ ಕೂಡ ತೋರಿಸ್ತೀನಿ. ಬಿಟ್ಟು ತೋರಿಸ್ತೀನಿ ನೋಡಿ. ವಿಂಗ್ ಇದು ಬಾಡಿ ಪ್ಯಾಟರ್ನ್ ನೋಡ್ಕೊಳ್ಳಿ. ಅಕ್ಕಿ ಬಂದ್ಬಿಟ್ಟು ಒಂಥರ ಆ ಶೇಪ್, ಕೊಕ್ಕೆ ಶೇಪ್ ಏನಂತಾರಲ್ಲ ಅಕ್ಕಿ, ಆ ಶೇಪಲ್ಲಿ ನಿಂತ್ಕೊಂಡಿತ್ತು. ಇದು ಕೂಡ ಫಿಮೇಲು. ಸೊ ಗೈಸ್, ನೆಕ್ಸ್ಟ್ ಒಂದು ಒಳ್ಳೆ ತಾರಾ ಗಂಡು, ಸರಿನಾ? ನೀವು ಈ ಬಾಲಗಳೆಲ್ಲ ಏನಕ್ಕೆ ಸಿಸರ್ ಮಾಡಿದ್ರಿ ಅಂತ ಹೇಳಿದ್ರೆ ಅದು ಬಂದ್ಬಿಟ್ಟು ಒಬ್ಬೊಬ್ರು ಸಿಸರ್ ಮಾಡ್ತಾರೆ. ಸ್ವಲ್ಪ ಜನ ಬಂದ್ಬಿಟ್ಟು ಅಕ್ಕಿಗಳು ಬಂದ್ಬಿಟ್ಟು ಅದು ಬೇರೆ ಬೇರೆನೇ ಇರುತ್ತೆ. ಸೊ ಇದು ಸಿಸರ್ ಮಾಡೋದ್ರಿಂದ ಏನ್ ಯೂಸ್ ಅಂತ ಹೇಳಿದ್ರೆ ಅಕ್ಕಿಗಳು ಬಂದ್ಬಿಟ್ಟು ಸ್ವಲ್ಪ ಒಳ್ಳೆ ಪ್ರೋಟೀನ್ ಸಿಗುತ್ತೆ. ಸರಿ, ಎಲ್ಲ ರೆಕ್ಕೆಗಳಿಗೆ ಹೋಗಿದ್ರೆ ಅಕ್ಕಿಗಳು ಸ್ವಲ್ಪ ಮೈ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ತುಂಬಾ ಜನ ಇದನ್ನ ಸಿಸರ್ ಮಾಡ್ಬಿಡ್ತಾರೆ. ಇವರಾದ್ರೂ ಪರವಾಗಿಲ್ಲ, ಇಷ್ಟಕ್ಕೆ ಮಾಡಿದ್ರು. ತುಂಬಾ ಜನ ಇಲ್ಲಿಗೆ ಇದು ಮಾಡ್ಬಿಡ್ತಾರೆ. ಈ ರೆಕ್ಕೆಗಳು ಕೂಡ ಬಿಡೋದಿಲ್ಲ, ಎಲ್ಲ ಇದು ಮಾಡ್ಕೊಂಡ್ಬಿಡ್ತಾರೆ. ಸೊ ಈ ಅಕ್ಕಿನ ತಾರಾ ಗಂಡು ಕೂಡ ನೋಡಿ, ತುಂಬಾ ಒಳ್ಳೆ ಗಂಡು ಇದು ಕೂಡ.
ಇದು 4 ಅವರ್ ಇವಾಗ ಪ್ರೆಸೆಂಟ್ ಆರ್ತಾ ಇದೆ. ನೀವು ರೆಕ್ಕೆ ಬಿಟ್ಕೊಂಡು ಕೂಡ ಆರಿಸ್ಕೊಬೋದು ಈ ಅಕ್ಕಿನ. ಕ್ವಾಲಿಟೀಸು ವೈಬ್ರೇಷನ್ ನೋಡ್ಕೊಳ್ಳಿ. ಅಕ್ಕಿನ ಬಿತ್ತರಿಸ್ತೀನಿ ನೋಡಿ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕತಂಗ್ ತರ ಬಾಲ್ ತೋರಿಸ್ತೀನಿ. ಹೆಣ್ಣು ತುಂಬಾ ಒಳ್ಳೆ ಸೈಜು, ತುಂಬಾ ಒಳ್ಳೆ ಇದಿದೆ, ಫುಲ್ ಮಸ್ತಿದಲ್ಲಿದೆ. ಯಾವ್ದಾದ್ರು ಒಂದು ಒಳ್ಳೆ ಗಂಡಿದೆ ಅಂತ ಹೇಳಿದ್ರೆ ನೀವು ಇದು ಎತ್ಕೊಂಡು ಹೋಗಿ ಹಾಕೊಬಹುದು. ಒಂದ್ ಸೈಡ್ ಕಲಂಕ ಕಣ್ಣು, ಒಂದ್ ಸೈಡ್ ವೈಟ್ ಏಸ್ ಬರುತ್ತೆ ಈ ಅಕ್ಕಿಗೆ. ಅಕ್ಕಿನ ಬಿತ್ತರಿಸ್ತೀನಿ ನೋಡಿ. ಗೈಸ್ ನೆಕ್ಸ್ಟ್ ಒಂದು ಟಾಪ್ ಕ್ಲಾಸ್ ಒಂದು ರೆಗ್ಯುಲರ್ ಫೀಮೇಲ್ ತೋರಿಸ್ತೀನಿ. ಈ ಫೀಮೇಲ್ ಬಂದ್ಬಿಟ್ಟು ನಾನು ಫಸ್ಟ್ 7 ಅವರ್ ಆಗಿರೋ ತಾಮ್ರಲ್ಗೆ ಹಾಕಿದ್ರು ಒಳ್ಳೆ ಜೋಡಿ ಆಗುತ್ತೆ. ಇದರಲ್ಲೂ ನೀವು ಮಾಡಿಸ್ಕೊಬೋದು. ಈ ಫೀಮೇಲ್ಗೆ ತಾಮ್ರಲ್ಗೆ ಒಂದು ಒಳ್ಳೆ ಜೋಡಿ ಆಗುತ್ತೆ ಇದ್ರದ್ದು ಕೂಡ. ಸೊ ಈ ರೆಗ್ಯುಲರ್ ಫೀಮೇಲ್ ಕೂಡ ಕಣ್ ಕ್ವಾಲಿಟೀಸ್ ಎಲ್ಲ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಕಣ್ಣು ರವೆ ರವೆ ಒಳಗಡೆ ಸರಿನಾ ನೋಡ್ಕೊಬೋದು. ಅದೆಲ್ಲ ಆ ಒಡಕಲು ರವೆ ರವೆ ಎಲ್ಲ ಕ್ಲೀನಾಗಿ ನೋಡ್ಕೊಳ್ಳಿ. ಹೋಗ್ತಾ ಹೋಗ್ತಾ ಇನ್ನೂ ಕಣ್ಣು ತುಂಬಾ ಚೆನ್ನಾಗಿ ಆಗೋಗುತ್ತೆ. ಈ ತಾಮ್ರಲ್ ಗಂಡಿಗೆ ಇದು ನೀವು ಮ್ಯಾಚ್ ಮಾಡ್ಬೋದು, ನನ್ನ ಸಜೆಷನ್ ಅಷ್ಟೇ. ಬಿಟ್ಟು ತೋರಿಸ್ತೀನಿ ನೋಡಿ ಅಕ್ಕಿನ. ನೆಕ್ಸ್ಟ್ ನೀವು ಬಂದ್ಬಿಟ್ಟು ಇದನ್ನ ಜೋಡಿ ಹಾಕೊಂಡು ಎತ್ಕೊಬೋದು ಸರಿನಾ. ಇದೆರಡು ಜೋಡಿಯಾಗಿ ಮಾಡ್ಕೊಂಡ್ರೆ ನಿಮ್ಗೆ ಒಂದು ಒಳ್ಳೆ ಇದು ಬರುತ್ತೆ. ಫಸ್ಟ್ ಹಾಕಿದ್ರೆ ಬಿತ್ತರಿಸ್ತೀನಿ ಗಂಡಿದು. ಅದ್ರೇವಲ್ಲದು ಇದೆರಡಕ್ಕೂ ಹಾಕೊಂಡ್ರೆ ಕೂಡ ನೀವು ಚೆನ್ನಾಗಿ ಬರುತ್ತೆ ಇದರಲ್ಲಿ. ಯಾಕಂದ್ರೆ ಇದಕ್ಕೆ ಕಚ್ಬಿಟ್ಟು ಐತೆ ಹಿಂದೆ ಕೂಡ. ಸೊ ಎರಡಕ್ಕೂ ಕೂಡ ನೀವು ಹಾಕೊಂಡು ಈ ಜೋಡಿ ಹಾಕೊಂಡು ಯಾರ್ಯಾರು ಚಿಕ್ಕ ಹುಡುಗರು ಏನಾದ್ರು ಇರ್ತೀರಾ ಸೊ ಅವ್ರು ನನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಕಮ್ಮಿ ಪ್ರೈಸ್ ಕೊಟ್ಬಿಡ್ತೀನಿ ಸರಿನಾ. ಇದ್ರದ್ದೆಲ್ಲ ಒಳ್ಳೆ ರಿಂಗು, ಒಳ್ಳೆ ಐಷನ್ ಎಲ್ಲ ಇದೆ ಈ ಅಕ್ಕಿಗೆ. ಈ ಅಕ್ಕಿ 4.5 ಅವರ್ ಆರಿದೆ ಈ ಅಕ್ಕಿ ಸರಿನಾ. ಇದರಲ್ಲೂ ನೀವು ಐಸನ್ ನೋಡ್ಕೊಬೋದು, ಕಣ್ಣಲ್ಲಿ ಅದು ಇದು ಹೋಗ್ತಾ ಹೋಗ್ತಾ ಕಣ್ಣು ಇನ್ನೂ ಬ್ಲಾಸ್ಟ್ ಆಗುತ್ತೆ ಮತ್ತು ಇನ್ನೂ ಒಳ್ಳೆ ಐಷನ್ ಅನ್ನೋದು ಬಂದ್ಬಿಟ್ಟು ಇದಕ್ಕೆ ಬಂದ್ಬಿಡುತ್ತೆ ನೋಡಿ. ಇವಾಗಲೂ ಹಿಂಗೈತೆ ಕಣ್ಣು, ಹೋಗ್ತಾ ಹೋಗ್ತಾ ಇದ್ರದ್ದು ಫುಲ್ ಚೇಂಜ್ ಆಗೋಗುತ್ತೆ. ಸರಿ, ಫೀಮೇಲ್ದು ತೋರಿಸ್ತೀನಿ ನೋಡಿ. ಇದು ಗಂಡು ಇವಾಗ ಏನು ತೋರಿಸ್ತಿರ್ತೀನಿ ಗಂಡದು. ಫೀಮೇಲ್ದು ಐಸನ್ ಕೊಟ್ಟು ತೋರಿಸ್ತೀನಿ. ವೈಬ್ರೇಷನ್ ನೋಡಿ ಅಕ್ಕಿದಲ್ಲಿ ಸರಿನಾ. ಈ ಜೋಡಿ ಎತ್ಕೊಂಡು ಯಾರೇ ಪಟ ಮಾಡಿಸ್ರಿ ಇದರಲ್ಲೂ ನೀವು ಒಂದು ಒಳ್ಳೆ ಡೀಸೆಂಟ್ ಟೈಮನ್ನು ನೋಡ್ಬೇಕು ಸರಿನಾ. ಸೊ ಗೈಸ್ ನೆಕ್ಸ್ಟ್ ಲಾಸ್ಟ್ ಟೈಮ್ ಎಲ್ಲರೂ ಬೂರಿ ಅಂತ ಕೇಳ್ತಾ ಇದ್ರಿ. ಸೊ ನೋಡಿ, ಒಂದು ಗುಂಡು ತಲೆದಲ್ಲಿ ಒಂದು ಒಳ್ಳೆ ಮೂತಿ, ಒಂದು ಒಳ್ಳೆ ಬೂರಿ ಎತ್ಕೊಂಡ್ ಬಂದಿದ್ದೀನಿ. ಸೊ ಇದಕ್ಕೂ ನೀವು ನೋಡಿ ಕಣ್ ಕ್ವಾಲಿಟಿ ಸೈಜನ್ನೆಲ್ಲ ನೋಡಿ. ಲೆಂತ್ ಕೊಡ್ ನೋಡಿ ಎಷ್ಟು ಅಕ್ಕಿ ಲೆಂತ್, ಒಂದು ಅರ್ಧ ಕೈ ಬಂದ್ಬಿಡುತ್ತೆ ಲೆಂತ್ ಈ ಅಕ್ಕಿ. ಬಾಡಿ ಕಲರ್ ಏನು ಬರುತ್ತೋ ಕಣ್ಣಲ್ಲೂ ಅದೇ ಕಲರ್ ಬರುತ್ತೆ ಈ ಅಕ್ಕಿದು ಕೂಡ. ನೋಡಿ ಇಲ್ಲಿ ಏನು ಕಲರ್ ಐತೆ ವೈಟು, ಇಲ್ಲಿ ಏನು ಕಲರ್ ಶೈನ್ ಇದೆ ಅದೇ ಕಣ್ಣ ಇದು ಬರುತ್ತೆ. ಮತ್ತು ರಿಂಗು ನೋಡ್ಕೊಳ್ಳಿ ನೀವು, ಒಳ್ಳೆ ರಿಂಗು, ಒಳ್ಳೆ ತಲೆ, ಗುಂಡು ತಲೆ, ಒಂದು ಒಳ್ಳೆ ಬೂರಿ. ಇದನ್ನ ಕೂಡ ಬಿತ್ತು ತೋರಿಸ್ತೀನಿ ನೋಡಿ ನಿಂತ್ಕೊಂಡು ಶೇಪು. ಯಾರ್ಯಾರು ಲೆಂತಲ್ಲಿರೋ ಒಂದು ಒಳ್ಳೆ ಬೂರಿ ಹುಡುಕ್ತಾ ಇದ್ದೀರೋ ಒಂದು ಒಳ್ಳೆ ಗಂಡಿದು ವೈಬ್ರೇಷನ್ ಎಲ್ಲ ನೀವು ನೋಡ್ಕೊಬೋದು.
ಸೊ ಗೈಸ್, ಇವಾಗ ನಾನು ಅಕ್ಕಿಗಳೆಲ್ಲ ಏನೇ ಆಗ್ತಾ ಇದೀನಿ ಬರೀ ಕಂಟೆಂಟ್ ಪರ್ಪಸ್ಗೋಸ್ಕರ ನಾನು ತಿರ್ಗಾ ಹೇಳ್ತೀನಿ, ಬರೀ ಕಂಟೆಂಟ್ ಅಷ್ಟೇ. ಕಾಸು ಮಾಡ್ಕೊಬೇಕು ಅಲ್ಲ ಎಲ್ಲ ಏನೂ ಇಲ್ಲ ಸರಿನಾ. ನನಗೆ ಒಂದು 100 rupees ಪೆಟ್ರೋಲ್ದಲ್ಲಿ ಬಂದರೆ, ಯಾಕಂದರೆ ನನಗೆ ಇಲ್ಲಿಂದ ಮೆಜೆಸ್ಟಿಕ್ 20 kilometers ದೂರ ಇದೆ ಸರಿನಾ. ಒಂದು 100 rupees ಅದರಲ್ಲಿ ಇದು ಮಾಡ್ಕೊಂಡ್ರೆ ನಾನು ಕೊಡ್ತಾ ಇದ್ದೀನಿ ಬಿಟ್ಟು ನನಗೆ ಬೇರೆ ಏನಿಲ್ಲ. ನನಗೆ ಯೂಟ್ಯೂಬಲ್ಲಿ ಏನೇ ಆಗ್ತಾ ಇದ್ದೀನಿ ಅದಕ್ಕೆ ಮೇಲೆ ನನಗೆ ಮಾನಿಟೈಸ್ ಆಗುತ್ತೆ ಸರಿನಾ. ನನಗೆ ನೀವು ಈ ಥರ ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಒಳ್ಳೊಳ್ಳೆ ಚಿಕ್ಕ ಹುಡುಗರು ಏನು ಫೋನ್ ಮಾಡಿ ನನಗೆ ಯಾವಾಗಲೂ ಪಾಪ ಚಿಕ್ಕ ಹುಡುಗರು ಎಷ್ಟು ಜನ ಫೋನ್ ಮಾಡಿದ್ದೀರಾ, ನೀವೆಲ್ಲ ನನಗೆ ಯಾರ್ಯಾರು ನನಗೆ ಫೋನ್ ಮಾಡಿ ಹೇಳಿದಿರೋ ನೀವೆಲ್ಲ ಈ ಕಮೆಂಟ್ಗಳು ಹಾಕಿ ಸರಿನಾ. ಬೇರೆಯವ್ರು ನೋಡಿ ಎಷ್ಟು ಜನ ಮೋಸ ಹೋಗಿದ್ದೀರಾ ನೀವೆಲ್ಲ ಅಕ್ಕಿಗಳು ಇಷ್ಟು ಎಷ್ಟು ಜನ ಮೋಸ. ಇವಾಗ ನಾನು ಅಕ್ಕಿಗಳು ಕೊಡ್ತಾ ಇದ್ದೀನಿ ಬ್ರೋ, ನೀವು ಮೋಸ ಮಾಡಲ್ಲ ಅಂತ ಏನು ನಂಬಿಕೆ ಅಂತ ಹೇಳ್ಬಿಟ್ಟು ನನಗೊಂದು ಕಾಲ್ ಮಾಡಿ ಸರಿನಾ. ನಾನು ಕೊಟ್ಟಿರೋ ಅಕ್ಕಿದಲ್ಲಿ ನಿಮ್ಗೆ ಏನೇ ಫಾಲ್ಟ್ ಆಗಿರೋ ಒಂದು ಕಾಲ್ ನನಗೆ ಮಾಡಿ ಸರಿನಾ. ಬೇರೆಯವ್ರಿಗೆ ಹೇಳಕ್ಕೆ ಮುಂಚೆ ನನಗೆ ಕಾಲ್ ಮಾಡಿ ಅದಕ್ಕೆ ನಿಮ್ಗೆ ಏನೇ ಆಗಲಿ ನಾನು ಸರಿನಾ, ಏನೇ ಮಾಡೋಕ್ಕಾಗಿರೋ ನಾನು ಅದನ್ನ ಮಾಡ್ತೀನಿ ಸರಿನಾ. ಯಾಕಂದ್ರೆ ನನಗೆ ಬೇಕಾಗಿರೋ ನಿಮ್ಮ ಹತ್ರ ಒಂದು ಒಳ್ಳೆ ಹೆಸರು, ಒಂದು ಒಳ್ಳೆ ನಂಬಿಕೆ ಅಷ್ಟೇ. ಕಾಸು ಇವತ್ತು ಬರುತ್ತೆ ನಾಳೆ ಹೋಗ್ಬಿಡುತ್ತೆ, ಆದ್ರೆ ಒಂದು ಒಳ್ಳೆ ಹೆಸರು ಯಾವಾಗಲೂ ಉಳಿಯುತ್ತೆ. ನಾನು ಆಚೆ ಬರ್ತಾ ಇದೀನಿ, ನೀವು ಗುರುತಿಸಿ ಮಾತಾಡ್ತಾ ಇದ್ದೀರಾ ಸರಿನಾ. ನನ್ನ ಸೈಡಿಂದ ನೀವು ಕೇಳ್ಕೊಂಡಿರೋದಕ್ಕೆ ನಾನು ಅಕ್ಕಿಗಳು ಕೊಡೋ ಸ್ಟಾರ್ಟ್ ಮಾಡಿದ್ದೀನಿ. ಇಲ್ಲ ಅಂತಂದ್ರೆ ನಾನು ಕಂಟೆಂಟ್ ಬೇರೆ ಇಂಟರ್ವ್ಯೂ ಮಾಡ್ಕೊತೀನಿ, ಅಕ್ಕಿಗಳು ಕಂಟೆಂಟ್ ಕೊಡ್ತೀನಿ. ಸೊ ಅಷ್ಟೇ ನನ್ನ ಕಂಟೆಂಟ್. ಅದು ಬಿಟ್ಟು ನಾನು ನಿಮ್ಗೆ ಆಚೆ ಬಂದು ಇದು ಮಾಡ್ತಾ ಇದ್ದೀನಿ ಅಂತಂದ್ರೆ ಇದು ನಿಮ್ಮ ಯೂಸ್ಗೋಸ್ಕರ ಸರಿನಾ. ನನ್ನ ಯೂಸ್ ಏನೂ ಇಲ್ಲ. ಇವಾಗ ನೀವು ಅಕ್ಕಿ ಇವತ್ತು ಕೂಡ ನೀವು ಬ್ರೋ ನೀವು ಅಕ್ಕಿಗಳು ಕೊಡೋದೇ ನಿಲ್ಸ್ಬಿಡಿ ಅಂದ್ರೆ ನಾನು ಕೊಡೋದು ನಿಲ್ಸ್ಬಿಡ್ತೀನಿ. ನನಗೆ ಬೇರೆ ಏನೂ ಇಲ್ಲ. ನಾನು ಯೂಟ್ಯೂಬ್ ಕಂಟೆಂಟ್ ಮಾಡ್ಕೊಂಡು ಬೇರೆ ವ್ಲಾಗ್ಸ್ ಮಾಡ್ಕೊಂಡು ಆರಾಮಾಗಿ ನಾನು ಅದ್ರಲ್ಲಿ ದುಡ್ಡು ಮಾಡ್ಕೊಂಡು ನಾನು ಇದ್ಬಿಡ್ತೀನಿ ಸರಿನಾ. ಆದರೆ 4-5 ವರ್ಷ ಆಯ್ತು ನನಗೆ ಯೂಟ್ಯೂಬಿಂದ ಕೂಡ. ನೀವು ನಾನು ಯಾರಾದ್ರೂ ಇದರಲ್ಲಿ ಮೆನ್ಷನ್ ಮಾಡ್ತಾ ಇದ್ದೀನಿ ಯೂಟ್ಯೂಬಿಂದ ಏನೋ ಬರುತ್ತೆ ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ತುಂಬ ಕಷ್ಟ ಇದೆ ಯೂಟ್ಯೂಬಲ್ಲಿಂದ. ನಿಮ್ಗೊಂದು ಒಳ್ಳೆ ಕಂಟೆಂಟ್ ಇದೆ ಅಂತಂದರೆ ನೀವು ಇದ್ರಲ್ಲಿ ಬಂದು ನೀವು ಎಷ್ಟೋ ಟೈಮ್ ಇನ್ವೆಸ್ಟ್ ಮಾಡಿ ಎಲ್ಲ ಮಾಡಿ ವಿಡಿಯೋ ಎಡಿಟಿಂಗ್ ಮಾಡಿ ನಿಮ್ಗೆ 4 ವರ್ಷ 5 ವರ್ಷ ಇದರಲ್ಲೇ ಆಗೋಗುತ್ತೆ. ಅದಕ್ಕಂತ ಸ್ವಲ್ಪ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಇದೆ. ಬ್ಯಾಂಕ್ಗೆ ಒಂದು 6-7 months ಬ್ಯಾಂಕ್ ಹತ್ರನೇ ಸುತ್ತಿರ್ತೀನಿ ಸರಿ. ನಾನು ತುಂಬ ಪ್ರೋಸೆಸ್ ಇದೆ. ಸೊ ಆದಷ್ಟು ಇದ್ರಲ್ಲಿ ಫ್ರೀ ಇದ್ರೆ ಮಾತ್ರ ಯೂಟ್ಯೂಬ್ ಒಳಗಡೆ ಬನ್ನಿ. ನಾನು ಏನೋ ಆಗ್ಬಿಡುತ್ತೆ ಅನ್ಕೊಂಡು ಬಂದಿದ್ದೀನಿ. 4-5 ವರ್ಷ ಕಷ್ಟಪಟ್ಟಿದ್ದೀನಿ. ಇವಾಗ ಸೆಂಟ್ರಲ್ ಬಿಡೋಕ್ಕೂ ಆಗ್ತಾಯಿಲ್ಲ ಇದನ್ನ. ಯಾಕಂದ್ರೆ ನಿಮ್ಗೆಲ್ಲ ಒಂದು ಒಳ್ಳೆ ಕಂಟೆಂಟ್ ಕೊಡ್ತಾ ಇದ್ದೀನಿ. ನನಗೂ ಒಂದು ಒಳ್ಳೆ ಮಾನಿಟೈಸ್ ಆಗಿದೆ, ಒಂದು ಒಳ್ಳೆ ರೆಕಗ್ನೇಷನ್ ಸಿಕ್ಕಿದೆ. ಸೆಂಟ್ರಲ್ ಬಿಡಲ್ಲ, ಮತ್ತು ಛತ್ರಿಯಲ್ಲಿ ರೆಡಿ ಮಾಡಿಸ್ಬೇಕು. ಇನ್ನೂ ಸ್ವಲ್ಪ ದಿವಸದಲ್ಲಿ ನೀವು ಒಳ್ಳೆ ಅಪ್ಡೇಟ್ಸ್ ಬಿಡ್ತೀನಿ. ಇನ್ನೂ ಒಳ್ಳೆ ಅಪ್ಡೇಟ್ಸ್ ಬರ್ತಾ ಇದೆ ಸರಿ. ನಾನು ತುಂಬ ಪ್ಲಾನ್ ನನಗೆ ಮೈಂಡಲ್ಲಿದೆ. ನಿಮಗೆಲ್ಲ ಇದಕ್ಕೆ ಮೇಲೆ ನೆಕ್ಸ್ಟ್ ಬರೋದೆಲ್ಲ ನಿಮ್ಗೆ ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಕಂಟೆಂಟ್ಸೇ ಕೊಡ್ತೀನಿ ನಾನು. ಅಂದರೆ ಸ್ವಲ್ಪ ಲೇಟ್ ಆಗ್ಬೋದು, ಆದ್ರೂ ಹೇಳ್ತಾರಲ್ಲ ಒಂದು ಡೈಲಾಗ್ ಹೊಡ್ದಂಗೆ ಅದಕ್ಕೆ ರಿಲೇಟ್ ಆಗುವಂಥ ಒಂದು ರೀಲ್ಸ್ ಇದೆ ಬರ್ತೀನಿ ನಾನು. ಅಷ್ಟು ಗಂಟ ನನ್ನ ಕೈಲಿ ಆದಷ್ಟು ಏನೋ ಒಂದು ಆ ಥರ ಈ ಥರ ವೀಡಿಯೋಸ್ ಮಾಡ್ತಾ ಇರ್ತೀನಿ. ರೀಚ್ ಕಮ್ಮಿ ಹೋಗ್ಬೋದು ಸರಿನಾ, ಆದರೂ ಕೂಡ ಹೋಗ್ತಾ ಇರೋಣ, ಒಂದು ಫ್ಲೋಲ್ಲಿ ಹೋಗ್ತಾ ಇರೋಣ. ನಮಗೆ ಮೆಸೇಜ್ ಮಾಡಿರೋರು ಬ್ರೋ ನಿಮ್ಮ ಸೈಡಿಂದ ವೀಡಿಯೋ ಬರ್ತಲ್ಲ ನಮ್ಗೆ ತುಂಬ ಬೇಜಾರಾಗೈತೆ ಅಂತ ಹೇಳ್ಬಿಟ್ಟು ಮೆಸೇಜ್ ಮಾಡಿ ದಯವಿಟ್ಟು ಕ್ಷಮಿಸ್ಬಿಡ್ರಿ. ಒಂದು ಒಳ್ಳೇದಾಗಬೇಕಂತ ಹೇಳಿದ್ರೆ ಸ್ವಲ್ಪ ಟೈಮ್ ಎತ್ಕೊಳುತ್ತೆ ಸರಿನಾ. ನೀವು ಏನು ಬೇಜಾರು ಮಾಡ್ಕೊಂಡು ಹೋಗ್ಬೇಡಿ, ಒಂದು ಒಳ್ಳೆ ಕಂಟೆಂಟ್ಸ್ ಇದೆ ಬರ್ತೀನಿ. ಮತ್ತೆ ಬ್ರೋ ಹೊಸ ಬೆಲ್ಕು ಟೂರ್ನಮೆಂಟ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಬಂದಿಲ್ಲ ಅಂದ್ಕೊಂಡು ಹೇಳಿದ್ರಿ ಗೈಸ್. ಅಷ್ಟು ದೊಡ್ಡ ಏನು ಅಚೀವ್ಮೆಂಟ್ ಇನ್ನೂ ಮಾಡಿಲ್ಲ ಸರಿನಾ. ಬರೋ ವರ್ಷ ಫಸ್ಟ್ ಟೈಮ್ ಬಿಡ್ತಾ ಇದ್ದೀವಿ ಟೂರ್ನಮೆಂಟ್ಗೆ. ಸೊ ಕಾಲೇಜ್ ಮುಖಾಂತರ ಬಿಟ್ಟು ಟೂರ್ನಮೆಂಟ್ಸ್ ಬಿಡೋಕ್ಕಾಗಲ್ಲ. ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋದೆ 100% ಬರೋ ವರ್ಷ ಟೂರ್ನಮೆಂಟ್ಗೆಲ್ಲ ಬಿಡ್ತೀವಿ.